ಸಿಎಂಗೆ 3 ಜನ ಕ್ಯಾಂಡಿಡೇಟ್ ಹೈಕಮಾಂಡ್ಗೆ ಮೊದಲೇ ಕರ್ನಾಟಕದ್ದು ಬಗೆಹರಿಸೋದು ಈಗ ಪೈಪ್ಲೈನಲ್ಲಿದೆ. ಎರಡನೇದು ಕೂಡ ಸ್ಟಾರ್ಟ್ ಆಗ್ತಿದೆ. ನೋಡಿ, ಒಂದು ಸರ್ಕಾರ ಬಂದಾಗ ಕೆಲವು ಸಂದರ್ಭದಲ್ಲಿ 2-3 ಜನ ಮುಖಂಡರುಗಳಿದ್ದಾಗ ತೀರ್ಮಾನ ಮಾಡೋದು ಟೈಮ್ ತಗೊಳ್ಳುತ್ತೆ. ಇದು ಒಂದು ಪ್ರೊಸೀಜರು. ಈಗ 3 ಜನ 4 ಜನ ಅಲ್ಲಿರುವಾಗ ನ್ಯಾಚುರಲಿ ಹೈಕಮಾಂಡ್ನವ್ರಿಗೆ ತೀರ್ಮಾನ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಆದರೂ ಮಾಡಲೇಬೇಕಲ್ಲ, ಮಾಡ್ತಾರೆ. ಸರ್, ಈಗ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಸರ್, ಈಗ ಚುನಾವಣೆ ಎಲ್ಲ ಮುಗೀತು. ಕೆಲವರೆಲ್ಲರೂ ಒನ್ ಟೈಮ್ ಹಿರಿಯ ಶಾಸಕರು ಹೋಗಿದ್ರು, ಮತ್ತೆ ಹೋಗ್ಲಿಕ್ಕೆ 10ನೇ ತಾರೀಕು ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಗೊಂದಲಗಳಿಗೆ ಪರಿಹಾರ ಆಗುತ್ತಾ ಈಗಲಾದ್ರೂ ಅಂತ ರಾಜ್ಯದ್ದು ಸಿಎಂ ಗೊಂದಲ ಮತ್ತೆ ಶಾಸಕ? ನೋಡಿ, ಗೊಂದಲ ಬಗೆಹರಿಲೇಬೇಕು. ನಮ್ಮ ಉದ್ದೇಶ ಇರೋದು ಆಡಳಿತದ ಮೇಲೆ ಪರಿಣಾಮ ಆಗಬಾರ್ದು ಅನ್ನೋದಷ್ಟೇ. ಅದಕ್ಕಾಗಿ ಈಗ ಗೊಂದಲ ಬಗೆಹರಿಲೇಬೇಕು. ಬಗೆಹರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸರ್, ಅಂದರೆ ಪದೇ ಪದೇ ನಾವು ಕೇಳಿದ್ದೀವಿ. ಬಟ್ ಇವತ್ತು ಒತ್ತಡ ಹೇರಿದಾಯ್ತು, ರಿಕ್ವೆಸ್ಟ್ ಮಾಡಿದ್ದಾಯ್ತು, ನಾಜೂಕಾಗಿ ಹೇಳಿದ್ದಾಯ್ತು, ಗೊಂದಲ ಇಲ್ಲ ಅಂತ ಬಹಿರಂಗವಾಗಿ ಹೇಳಿದ್ರು ಅಂತರಂಗದಲ್ಲಿ ಗೊಂದಲ ಇದ್ದೇ ಇದೆ. ಅದು ಖಂಡಿತವಾಗಿಯೂ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರದೇ ಇರೋ ತರ ನೀವುಗಳೆಲ್ಲ ನೋಡ್ಕೊಳ್ತಾ ಇದ್ದೀರಾ. ಬಟ್ ಇಟ್ ಹ್ಯಾಸ್ ಟು ಕಮ್ ಟು ಅನ್ ಎಂಡ್ ಅಂತ ಅನ್ಸಿದಿಲ್ಲ ಸರ್? ಅವ್ರಿಗೆ ಗೊತ್ತಿದ್ರು ಇದನ್ನ ವೈ ಆರ್ ದೇ ಡಿಲೇಯಿಂಗ್ ಇಟ್? ಬಗೆಹರಿಸದೇ ಇರುವಂತ ಗೊಂದಲ ಅಲ್ವೇ ಅಲ್ಲ. ಬಗೆಹರಿಸೋದಕ್ಕೆ ಅವರಿಗೆ ಈಗ ಚುನಾವಣೆಯಲ್ಲಿ ಬ್ಯುಸಿ ಇದ್ದರು. ಈಗ ಚುನಾವಣೆ ಮುಗಿದಿದೆ. ನನಗೆ ವಿಶ್ವಾಸ ಇದೆ ಆದಷ್ಟು ಶೀಘ್ರವಾಗಿ ಒಂದು ಹಂತಕ್ಕೆ ಬರುತ್ತೆ ಇದು ಅಂತ ಹೇಳಿ. ಯಾಕೆಂದರೆ ನಾನು ಹೇಳಿದಾಗೆ ನಮಗೆ ಬೇಕಾಗಿರೋದು ಆಡಳಿತ ಮುಖ್ಯ. ಆಡಳಿತ ಜನಗಳಿಗೆ ನೀವು ಕಿತ್ತಾಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿಯಪ್ಪ, ನಮ್ಗೆ ಆಡಳಿತ ಮುಖ್ಯ, ಕಾರ್ಯಕ್ರಮ ಮುಖ್ಯ ಅನ್ನುವಂಥದ್ದು ಸಂದರ್ಭ. ಅದಕ್ಕೋಸ್ಕರ ಬೇಗ ಬಗೆಹರಿಸ್ತಾರೆ ಅಂತ ಅನ್ಕೊಳ್ತೀನಿ. ಪುನರಚನೆಗೆ ನಿಮ್ಮ ಒಪ್ಪಿಗೆ ಇದೆಯಾ ಸರ್? ಪುನರಚನೆ ಆಗಬೇಕು ಅಂತ ಅನೇಕ ಜನ ಶಾಸಕರು. ನೋಡಿ, ನಾವು ಹೇಳುವಂಥ ವಿಚಾರಗಳಲ್ಲ ಇವು. ನಾವು ಹೆಂಗೆ ಹೇಳೋಕ್ಕಾಗತ್ತೆ? ನನ್ನ ಅಭಿಪ್ರಾಯ ಹೇಳಿಬಿಟ್ರೆ ಅದ್ರೇನು ಏನಾಗುತ್ತೆ? ಅದು ಅವ್ರಿಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಹೈಕಮಾಂಡ್ನವರು ಇವರೆಲ್ಲ ಕೂತ್ಕೊಂಡು ನಾವು ಹಿಂದೆ ಎಲ್ಲ ನೋಡಿದ್ದೀವಲ್ಲ. ಕಳೆದ 40 ವರ್ಷದಲ್ಲಿ ನಾನು ಕೂಡ ಅನೇಕ ಇಂಥ ಸಂದರ್ಭಗಳನ್ನ ನೋಡಿದ್ದೇನೆ. ತೀರ್ಮಾನ ಮಾಡ್ತಾರೆ. ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಟೈಮ್ ತೊಗೊಳುತ್ತೆ. ನಮ್ಮ ಕೇಸು ಈಗ ಹಂಗಾಗಿದೆ.